ಒಳ್ಳೆ ತುಂಬ ರೆಸ್ಪಾನ್ಸ್ ಸಿಗ್ತಿದೆ ಸರ್. ನಂದು ಇದು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿರೋದು. ಒಂದು ಚಿಕ್ಕ ಪಾತ್ರ ಆದರೂ ಅದು ನನಗೆ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಅದು ಕ್ರೆಡಿಟ್ ಎಲ್ಲ ನಮ್ಮ ಡೈರೆಕ್ಟರ್ ಸರ್ಗೆ ಹೋಗ್ಬೇಕು. ಯಾಕಂದರೆ ಆ ಪಾತ್ರ ಕೊಡಬೇಕಾದ್ರೆ ಇವಾಗ ಮೂವಿ ಮಾಡಬೇಕಾದ್ರೆ ಅವರು ತಲೆಯಲ್ಲಿರುತ್ತೆ ಯಾವ್ಯಾವ ಪಾತ್ರ ಯಾರ್ಯಾಗೆ ಮಾಡಬೇಕು ಏನು ಮಾಡಬೇಕಂತ. ಬಟ್ ಅವ್ರು ನನ್ನ ಮೇಲೆ ಒಂದು ಟ್ರಸ್ಟ್ ಇಟ್ಕೊಂಡು ಇದು ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಉತ್ತರ ಕರ್ನಾಟಕ ಭಾಷೆ, ಈ ಬೆಂಗಳೂರು ಭಾಷೆ, ಈ ಥರದ ಸಿನಿಮಾಗಳು ಬಂದಾಗ ಈ ಥರ ನೋಡುವಂಥವ್ರಿಗೆ ಏನು ಹೇಳ್ತೀರಾ? ಈ ಥರ ಆ್ಯಕ್ಚುಲಿ ಎಲ್ಲರೂ ಎಲ್ಲ ಭಾಷೆ ಕೂಡ ಕನ್ನಡದಲ್ಲಿ ಸಪೋರ್ಟ್ ಮಾಡಬೇಕು. ನಾನು ಅನ್ಕೋ ಇದನ್ನ ಬರೀ ಮಂಡ್ಯ ಅವು ಇವು ಇಲ್ಲ, ಎಲ್ಲ ಭಾಷೆ ನಮ್ಮದು ಕನ್ನಡನೇ. ಯಾವುದೇ ತೊಗೊಂಡ್ರು ಎಲ್ಲ ಕನ್ನಡನೇ. ಸೊ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಅಂತ ನಾನು ಇಷ್ಟೇ ಕೇಳ್ಕೊತೀನಿ. ಆ ಶೂಟಿಂಗ್ ಸಮಯದಲ್ಲಿ ಆಗಿರುವಂಥದ್ದು ಈ ಕೊನೆಗೆ ರಿಲೀಸ್ ಆಗ್ತಾ ಇದೆ, ಈ ಒಂದು ಜನಗಳ ರೆಸ್ಪಾನ್ಸ್, ಈ ಕ್ರೌಡ್ ನೋಡಿ ಏನು ಅನಿಸುತ್ತೆ? ತುಂಬ ಖುಷಿ ಆಗ್ತದೆ ಸರ್. ಆ್ಯಕ್ಚುಲಿ ಇದು ನಾವು ಇಷ್ಟೊಂದು ಕ್ರೌಡ್ ಆಗ್ತಿದೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಮೂವಿ ಮಾಡಬೇಕಂತಂದರೆ. ಬಟ್ ಇಷ್ಟೊಂದು ತುಂಬ ರೆಸ್ಪಾನ್ಸ್ ಸಿಕ್ಕಿದೆ ಅಂತಂದರೆ ವೆರಿ ಗ್ಲಾಡ್ಫುಲ್ ಸರ್. ಆ ಮಾನವೀಯತೆ ನನಗೆ ಮತ್ತೆ ಉತ್ತರ ಕರ್ನಾಟಕದವರು ತಾನು ತೋರಿಸ್ಕೊಟ್ರು ಲಾಸ್ಟ್ ಮೂಮೆಂಟಲ್ಲಿ ಅಭಿನಯಿಸ್ಕೊಂಡಿಲ್ಲ. ಆ ಥರದ ಸೀನ್ಗಳನ್ನು ಮಾಡುವಾಗ, ಈ ಥರದ ಥಿಯೇಟ್ರಲ್ಲಿ ನೋಡುವಾಗ ಎಮೋಷನಲ್ ಮೂಮೆಂಟ್ ಹೇಗೆ ಕನೆಕ್ಟ್ ಆಯಿತು ಜನರಿಗೆ ಅಂತ? ತುಂಬ ಕನೆಕ್ಟ್ ಆಯ್ತು ಸರ್. ಯಾಕಂದರೆ ಇವಾಗ ಹೊರಗಡೆ ಬರುವಾಗ ರೆಸ್ಪಾನ್ಸ್ ನೀಡ್ತಿದ್ದೆವು ಎಲ್ರಿಗೂ. ಅದು ಸೀನ್ ಅಂದ್ರೆ ಎಲ್ರಿಗೂ ಟಚ್ ಆಗಿಬಿಟ್ಟಿದೆ ಸರ್. ಯಾಕಂದರೆ ಅದು ಒಂದು ಡೈಲಾಗ್ ಇದೆಯಲ್ಲ, ಉತ್ತರ ಕನ್ನಡಕ್ಕೆ ಏನು ಜನ ಇದ್ದೀರಿ ನೀವು, ತುಂಬ ಒಳ್ಳೆ. ಸೊ ಅದು ಎಲ್ರಿಗೂ ತುಂಬ ಕನೆಕ್ಟ್ ಆಗೋಂಥ ಒಂದು ಡೈಲಾಗ್ ಸರ್. ಅದು ಇವತ್ತು ಸ್ಟೇಟಾದ್ಯಂತ ಅನೇಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ. ಎಲ್ಲ ಕಡೆ ಜನರ ಕ್ರೌಡ್ ಹೇಗಿದೆ ಮತ್ತು ಯಾವ ರೀತಿ ನೋಡ್ಬೇಕಂತೀರಿ ಅಂತ ಜನರಿಗೆ ಹೇಳೋದಾದ್ರೆ? ಜನರಿಗೆಲ್ಲರೂ ಕೇಳ್ಕೋದಿಷ್ಟೇ. ಇವನ್ ನಮ್ಮ ಡೈರೆಕ್ಟರ್ ಸರು ಎಲ್ಲ ಪ್ರೆಸ್ ಮೀಟ್ ಹೇಳಿರೋದು ಅಷ್ಟೇ, ಫಸ್ಟ್ ನೀವು ಟ್ರೇಲರ್ ನೋಡಿ. ಟ್ರೇಲರ್ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಿನಿಮಾ ನೋಡಿ, ಅಷ್ಟೇ ನಾನು ಕೇಳ್ಕೊಳ್ತೀನಿ ಸರ್.